ತಲೆ ಸಿಗಾಗಿದೆ ಏನಂತಪ್ಪ? ಹಸು, ನಾಯಿ, ಬೆಳೆದಿದ್ದು ನುಗ್ಗಿದ್ ನಾವು, ಹೊಡೆದಿದ್ದು ನಾವು, ಬೆಂಕಿ ಹಚ್ಚಿದ್ ನಾವು, ಅದ್ರಲ್ಲಿ ಬೇಳೆ ಬೆಳೆಸ್ಕೊಂಡು ತಿಂದವ್ರು ನೀವು. ಅಂಕಲ್ ನಾವು ಹೊಡಿತೀನಿ ಸುಮ್ಮನೆ. ಹಾಯ್ ಎವ್ರಿವಾನ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಶಿವರಾತ್ರಿ ಹಬ್ಬದ ದಿನ. ಮಧ್ಯಾಹ್ನ ಬಜ್ಜಿ ಮಾಡ್ಕೊಳ್ಳೋಣ ಅಂತೇಳಿ ಬಜ್ಜಿನೂ ಕೂಡ ಮಾಡಿಕೊಂಡು ಈಗ ನನ್ನ ಮಗಳನ್ನೂ ಸ್ವಲ್ಪ ಹೊತ್ತವರೆಗೂ ಆಟ ಆಡ್ಸೋಣ ಅಂತೇಳಿ ಈಚೆ ಕರ್ಕೊಂಡು ಬಂದು ಈಗ ಅವಳು ಮಾತು ಕೇಳಿಸ್ಕೊಂಡು ತಾಚಿ ಮಾಡಿಸು, ಮಲಗಿಸು, ಇಲ್ಲಿ ಇದ್ರ ಮೇಲೆ ನಿನ್ನ ತೊಡೆ ಮೇಲೆ ಮಲಗಿಸ್ಕೊ. ಲಾಲಿ ಅಡಿಶು ಜೋ ಜೋ ಅಂತೇಳು. ಲಾಲಿ ಆಡಲ್ವ ನೀನು? ಪ್ಲೀಸ್ ಪ್ಲೀಸ್. ನೀನು ಯಾರ ಮಗಳು? ನಿನ್ಗೆ ಯಾರು ಇಷ್ಟ? ABCD ಹೇಳ್ಬಿಡಪ್ಪ. ಜಾಣ ಅಲ್ವ ಬಂಗಾರಿ ನೀನು? ABCD ಹೇಳು, ರೈಮ್ಸ್ ಹೇಳು ಪಪ್ಪು, ರೈಮ್ಸ್ ಹೇಳು ಕಂದ. ಹೋಗ್ಲಿ, ಆನೆ ಬತ್ತಂದು ಆನೆ ಹೇಳು. ಬಾಯ್ಲಿ, ಆನೆ ಬತ್ತಂದು ಆನೆ ಹೇಳ್ಬಾ. ಈ ಕಸ ಗುಡಿಸ್ಬೇಕು. ನೀಟಾಗಿ ಕಸ ಗುಡಿಸು, ನೀಟಾಗಿ ಕಸ ಗುಡಿಸು. ಏನು ಮಾಡ್ತಿದ್ಯಾ? ಪಾತ್ರೆ ಬೆಳಗ್ತಿದ್ಯಾ? ಪೋಲಿ, ಕಸ ಗುಡಿಸ್ತಿದ್ಯಾ ಅಲ್ವಾ? ಅದೆಲ್ಲ ಮಾಡಬಾರ್ದು, ಅಮ್ಮಮ್ಮ ಹೊಡೆಯುತ್ತೆ. ಕರಿ ಅಮ್ಮಮ್ಮನ, ಕರಿ ಅಮ್ಮಮ್ಮನ. ಆನೆ ಬತ್ತ ನಾನು ಹೇಳ್ಬಿಡಪ್ಪ. ನಾನಂತಪ್ಪ? ಹಸು, ನಾಯಿ, ಕುತ್ತಿ, ಮೀಮಿ, ಮೀ ಏನಂತ. ಸಿಂಹ ಹೆಂಗೆ ಕೂಗೋದು? ಸಿಂಹ, ಸಿಂಹ ಹೇಳಪ್ಪ. ಮಂಕಿ, ಮಂಕಿ. ನಿನ್ಗೆ ಗೊತ್ತು, ನೀನು ನಾಟಕ ಹೊಡಿತಿದ್ಯಾ. ಹೇಳಲ್ವಾ ಹಂಗಾರೆ? ನಿಂಗೆ ಚಾಕ್ಲೇಟ್ಸ್ ಕೊಡ್ಸಲ್ಲ. ನೋಡಿದ್ರಲ್ಲ ನನ್ನ ಮಗಳು ತುಂಟಾಟ ಎಲ್ಲನೂ ತುಂಬ ಚೆನ್ನಾಗಿ. ಆನೆ ಬತ್ತದ ನಾನೇ ಹೇಳ್ತಾಳೆ, ಜಾನಿ ಜಾನಿ ಎಸ್ ಪಪ್ಪ ಹೇಳ್ತಾಳೆ. ಆನೆ ಬತ್ತದ ನಾನೇ ಸ್ವಲ್ಪ ಹೇಳ್ತಾಳೆ, ಬಟ್ ಜಾನಿ ಜಾನಿ ಎಸ್ ಪಪ್ಪ ಫುಲ್ಲು ಹೇಳ್ತಾಳೆ. ಅದನ್ನು ಕೂಡ ನಾನು ವೀಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಮತ್ತು ಈಗ ಹಸು ಹೆಂಗೆ ಕೂಗುತ್ತೆ, ಮೇಕೆ ಮರಿ ಹೆಂಗೆ ಕೂಗುತ್ತೆ, ಬೆಕ್ಕೆ ಹೆಂಗೆ ಕೂಗುತ್ತೆ ಅಂತೆಲ್ಲ ಅವಳು ಹೇಳ್ತಾಳೆ. ಒಂದು 10 ಪ್ರಾಣಿಗಳು ಹೆಂಗೆ ಕೂಗುತ್ತೆ ಅಂತ ಹೇಳ್ತಾಳೆ. ಈಗ 1 ವರ್ಷದ ಮೇಲೆ 8 ತಿಂಗಳಲ್ವ, ಹಂಗಾಗಿ 9 ತಿಂಗಳು ಸ್ವಲ್ಪ ಕಲಿತಿದ್ದಾಳೆ. ಇನ್ನು ಮುಂದೆ ಕಲ್ತ್ಕೊಂಡು ಹೋಗ್ತಾಳೆ. ಇದು ಬಂದು ನಮ್ಮೂರಲ್ಲಿ ಜಾತ್ರೆ ನಡೆದಿದ್ದು, ಅಂತಂದರೆ ಕೆರ್ಗೋಡು. ಅಲ್ಲಿಗೆ ಜಾತ್ರೆಗೆ ಅಂತ ಹೋಗಿದ್ವಿ. ನೈಟು, ಡೇಲೂ ಹೋಗ್ಬೋದು, ಬಟ್ ತುಂಬಾ ಬಿಸಿಲಿರೋದ್ರಿಂದ ನಾವು ನೈಟ್ ಹೋಗಿದ್ವಿ. ತುಂಬಾ ರಶ್ ಇತ್ತು. ಎಲ್ಲ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಈಚೆ ಬಂದ್ವಿ. ಅದಾದಮೇಲೆ ಈಚೆ ಎಲ್ಲ ಕೈ ಮುಕ್ಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ಬಸಪ್ಪನ ಹತ್ರ ಬಂದರೆ ಅದೆಲ್ಲ ಮುಗಿಸ್ಕೊಂಡು ಕೊಳದ ಹತ್ರನೂ ಹೋಗಿ ಕೈ ಮುಕ್ಕೊಂಡು ಇನ್ನು ಜಾತ್ರೆ ನೋಡೋಣ ಅಂತೇಳಿ ಹೊರಟ್ವಿ. ನಾನು, ನಮ್ಮ ದೊಡ್ಡಮ್ಮ, ನಮ್ಮ ಅತ್ತೆ, ನನ್ನ ತಮ್ಮ, ನನ್ನ ತಂಗಿ, ನಮ್ಮಮ್ಮ ಎಲ್ಲರೂ ಬಂದಿದ್ದರು. ನಾನು ಪ್ರತಿ ವರ್ಷವೂ ಕೂಡ ಬರ್ತೀನಿ. ಬೋರಪ್ಪನ ಜಾತ್ರೆಗಾಗಲಿ, ಪಂಚಲಿಂಗಪ್ಪನ ದೇವಸ್ಥಾನ ಅಂದರೆ ಶಿವರಾತ್ರಿಲಿ ಯಾವಾಗಲೂ ಕೂಡ ಬರ್ತೀನಿ. ಒಂದ್ಸಲಿನೂ ಮಿಸ್ ಮಾಡಿಲ್ಲ. 3 ವರ್ಷ ಆಯಿತು ನನ್ನ ಮದುವೆಯಾಗಿ. 3 ವರ್ಷವೂ ಕೂಡ ಬೋರಪ್ಪನ ಜಾತ್ರೆಗೆ ಮತ್ತು ಈ ಶಿವರಾತ್ರಿ ಜಾತ್ರೆಗೂ ಕೂಡ ನಾನು ಹೋಗಿದ್ದೀನಿ. ಒಂದ್ಸಲಿನೂ ಕೂಡ ಮಿಸ್ ಮಾಡಿಲ್ಲ. ಅಷ್ಟ ದುಡ್ಡಿಲ್ಲ ಹತ್ರ. ನನ್ನ ಹತ್ರ ಅಷ್ಟೇ.
ನೀನು ಪಾನಿಪುರಿ ತಿನ್ಬೇಕಾ? ಅದಕ್ಕೆ ಹೇಳ್ತಿದ್ದ ಅಮ್ಮಮ್ಮ, ಅದಕ್ಕೆ ಹೇಳ್ತಿದ್ದ ಪಾನಿಪುರಿ ತಿನ್ನಕ್ಕೆ. ನನ್ನ ಮಗಳಂತೂ ತುಂಬಾ ಹಠ ಮಾಡ್ತಿದ್ಲು, ಪಾನಿಪುರಿ ಕೊಡಿಸಿ ಅಂತ. ನಮ್ಮ ಅಮ್ಮಂಗಂತೂ ಅಮ್ಮಮ್ಮ ಪಾನಿಪುರಿ ಅಂತ ತುಂಬಾ ಹಠ ಮಾಡ್ತಿದ್ಲು. ಅವಳು ನಂತರನೇ ಪಾನಿಪುರಿ ಅಂದರೆ ತುಂಬಾ ಇಷ್ಟ. ಜಾಸ್ತಿ ಕೊಡ್ಸೋಳಕ್ಕೆ ಹೋಗಲ್ಲ, ಸ್ವಲ್ಪನೇ ಕೊಡಿಸೋದು. ಅದೆಲ್ಲ ಆದಮೇಲೆ ಪಕ್ಕನೇ ಫಂಕ್ಷನ್ ಇಟ್ಕೊಂಡಿದ್ರು. ಇದೇ ಫಸ್ಟ್ ಸಲ ಡಾಲಿ, ಧನಂಜಯ ಸರ್ ಮತ್ತು ಅಶ್ವಿನಿ ಮ್ಯಾಮು ಅವರು ಎಲ್ಲ ಕೂಡ ಬಂದಿದ್ದರು. ಇನ್ನು ಸಂಗೀತಗಾರರು ಕೂಡ ಬಂದಿದ್ದರು. ಅಲ್ಲಿ ಫಂಕ್ಷನ್ ನೋಡ್ಕೊಂಡು ನಾವು ಕೂಡ ಕೂತಿದ್ವಿ. ಇನ್ನು ತುಂಬಾ ಚೆನ್ನಾಗಿ ಫಂಕ್ಷನ್ ನಡೆಸ್ಕೊಳ್ತಾ ಇದ್ರು. ಇನ್ನು ಡಾಲಿ ಧನಂಜಯ ಸರ್ ಬಂದಿರಲಿಲ್ಲ. ನಾವು ಅವ್ರು ನೋಡ್ಕೊಂಡೇ ಹೋಗೋಣ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ವಿ. ಅಲ್ಲಿ ಸಾಂಗ್ ಹೇಳ್ತಾ ಇದ್ರೆ ನನ್ನ ಮಗಳು ಇಲ್ಲಿ ಕುತ್ಕೊಂಡು ಡ್ಯಾನ್ಸ್ ಮಾಡ್ತಿದ್ಲು. ನಾವು ಒಂದು 1 o'clockವರೆಗೂ ನಾವು ವೆಯ್ಟ್ ಕೂತಿದ್ವಿ ಅಲ್ಲೇ. ಯಾಕೆಂದ್ರೆ ನಾಟ್ಯ ಸಿನಿಮಾ ನಿರ್ದೇಶಕರು AP ಅರ್ಜುನ್ ಇದೇ ಊರವರು. ಸೊ ಊರು ಅಂತ ಬಂದಾಗ ಕೆರಗೋಡಲ್ಲಿ ಶೂಟ್ ಮಾಡಿರಲಿಲ್ಲ, ಬೇರೆ ಊರನ್ನ ಕೆರಗೋಡು ಥರ ತೋರಿಸಿದ್ವಿ. ಬಟ್ ಅವಾಗ ಕೆರಗೋಡು ಅಂತ ಹೇಳಿದ್ದೆ. ಇವತ್ತು ಶಿವರಾತ್ರಿ ಹಬ್ಬದ ದಿನ ದೇವ್ರ ದರ್ಶನ ಮಾಡಿದ್ದು, ಇಲ್ಲಿ ಬಂದು ನಿಮ್ಮನ್ನೆಲ್ಲ ಭೇಟಿ ಮಾಡಿದ್ದು ನಿಜವಾಗ್ಲೂ ತುಂಬ ಖುಷಿ ಆಯಿತು. ಆ್ಯಂಡ್ ನಿಮ್ಮ ಪ್ರೀತಿ ತುಂಬ ದೊಡ್ಡದು, ನೀವು ರಿಸೀವ್ ಮಾಡ್ಕೊಳ್ಳೋ ರೀತಿ ತುಂಬ ದೊಡ್ಡದು. ಥ್ಯಾಂಕ್ ಯು ವೆರಿ ಮಚ್. ಹೇಗೆ ಪ್ರತಿ ಸಿನಿಮಾದಲ್ಲೂ, ಅಂದರೆ ನನ್ನ ಜರ್ನಿ ಎಲ್ರಿಗೂ ಗೊತ್ತೇ ಇದೆ, ಪ್ರತಿ ಸಿನಿಮಾದಲ್ಲೂ ತುಂಬ ಚೆನ್ನಾಗಿ ಕೈ ಹಿಡಿದು ಒಂದೊಂದೇ ಹೆಜ್ಜೆ ಮುಂದಕ್ಕೆ ಕರ್ಕೊಬಂದು ತುಂಬ ಪ್ರೀತಿಯಿಂದ ಇವಾಗ ಡಾಲಿ ಅಂತ ಕರಿತೀರಾ. ಅದ್ರ ಕಡೆಗೆ ಅದನ್ನು ಉಳಿಸ್ಕೊಳ್ಳೋಕ್ಕೆ ನಿರಂತರವಾಗಿ ಕೆಲಸ ಮಾಡ್ತಾನೆ ಇರ್ತೀನಿ. ನಿಮ್ಮ ಪ್ರೀತಿ ಯಾವತ್ತೂ ಹೀಗೆ ಇರಲಿ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಬೆಳೆಸಿದಲ್ಲ, ಬೆಳೆದಿದ್ದು, ನುಗ್ಗಿದ್ದು ನಾವು, ಹೊಡೆದಿದ್ದು ನಾವು, ಬೆಂಕಿ ಹಚ್ಚಿದ್ದು ನಾವು, ಅದ್ರಲ್ಲಿ ಬೇಳೆ ಬೆಳೆಸ್ಕೊಂಡು ತಿಂದವ್ರು ನೀವು. ಅಂಕಲ್ ನಾ ಹೊಡಿತೀನಿ ಸುಮ್ಮನೆ. ಅಂಡ್ ಬಡವ್ರ ಮನೆ ಮಕ್ಕಳು ಬೆಳಿಬೇಕಂದ್ರೆ, ಬೆಳಿಬೇಕು ಅಂದರೆ ಎಸ್ಪೆಷಲಿ ನಮ್ಮ ಯಂಗ್ಸ್ಟರ್ಸ್ಗೆ ನಿಮಗೆ ಇನ್ಸ್ಪಿರೇಷನ್ ಆಗಿ ತಗೊಳ್ಳೋಕ್ಕೆ ತುಂಬ ದೂರ ಹೋಗಬೇಕಾಗಿಲ್ಲ. ಮಂಡ್ಯ ತುಂಬ ಜನ ಕಲಾವಿದರು, ತುಂಬ ಜನ ನಾಯಕ ನಟರು, ತುಂಬ ಜನ ರೈತ ನಾಯಕರಿಂದ ಹಿಡಿದು ತುಂಬ ದೊಡ್ಡ ಇನ್ಸ್ಪೈರಿಂಗ್ ಪರ್ಸನಾಲಿಟೀಸು ಹುಟ್ಟಿ ಬಂದಿರೋವಂಥ ನಾಡು ಇದು. ನಿಮ್ಮ ಸುತ್ತಮುತ್ತಲೇ ನಿಮಗೆ ಇನ್ಸ್ಪಿರೇಷನ್ ಆಗಿ ತಗೊಳ್ಳೋಕ್ಕೆ ತುಂಬ ಪರ್ಸನಾಲಿಟಿ ಸಿಗುತ್ತೆ. ಸೊ ಅದನ್ನು ಇನ್ಸ್ಪಿರೇಷನ್ ಆಗಿ ತಗೊಳ್ಳಿ, ಚೆನ್ನಾಗಿ ಕೆಲಸ ಮಾಡಿ, ತುಂಬ ಅದ್ಭುತವಾಗಿ ಕೆಲಸ ಮಾಡಿ, ಕನಸು ಕಟ್ಕೊಳ್ಳಿ. ಅದನ್ನ ಅಚೀವ್ ಮಾಡ್ತೀರಾ ಡೆಫಿನೆಟ್ಲಿ. ನಿರಂತರವಾಗಿ ಯಾವ್ದ್ರ ಕಡೆಗಾದ್ರೂ ಕೆಲಸ ಮಾಡ್ತಿದ್ರೆ ಖಂಡಿತ ತಕ್ಕಕ್ಕೆ ಸಾಧ್ಯ. ಅದಕ್ಕೆ ನಾನು ಕೂಡ ಒಂದು ಎಕ್ಸಾಂಪಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್.